ಗುಡ್ ಮಾರ್ನಿಂಗ್ ಎಲ್ಲ. ಇವಾಗಲೇ ಟೈಮ್ 5:30 ಆಯಿತು, ಸ್ವಲ್ಪ ಲೇಟ್ ಆಯಿತು ಇವತ್ತು. ಇವಾಗ ಎಕ್ಸಸೈಸ್ ಮಾಡೋಕ್ಕೆ ಹೋಗ್ಬೇಕು. ಸಿಗೋಣ. ಇವಾಗ ಒಬ್ಬ ಮೇಧಾವಿ ಸಿಕ್ಕಾನ. ಮೇಧಾವಿ ಏನಂತಾರದಕ್ಕೆ ಲೆಕ್ಚರ್ ಕೊಡೋದಕ್ಕೆ ಮೋಟಿವೇಶನ್ ಸ್ಪೀಚರ್. ನಾವು ಒಳ್ಳೆ ಮೋಟಿವೇಶನ್ ಏನೋ ಮನಸ್ಸಿಗೆ ಆಗಿದ್ದ ಅನುಭವನ ಹೇಳ್ತೇವೆ ಅಷ್ಟೇ. ಕಂಪ್ನಿ ಕೊಡಕ್ ಬಂದಾರ ನನ್ನ ಜೊತೆಗೆ. ಕಂಪ್ನಿ ಕೊಡತ್ತೇನಂತಲ್ಲ, ನಾವು ಹಾಕಿ ಬರೋಂತ ಬಂದ್ವಿ. ಏನೋ ಮನದಾಳದ ಮಾತು, ನಮಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಹೇಳವಲ್ವಿ. ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ಪರ್ಸನ್ ಇನ್ನು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ ಅಷ್ಟೇ. ಎಕ್ಸ್ಪೀರಿಯನ್ಸ್ ಏನ್ ಪರ್ಸನ್ ಅಲ್ಲ. ಕಂಟಿನ್ಯೂ ಮಾಡ್ಕೊ. ಏನಿಲ್ಲ, ಹುಡುಗಿಯರಿಂದ ಬೀಳ್ಬಾರ್ದು. ಹುಡುಗಿಯರು ದೊಡ್ಡ ಯಾವಾಗ ಕೈ ಕೊಡ್ತಾರಂತ ಹೇಳಕ್ ಬರಲ್ಲ. ಹುಡುಗಿಯರು ಲಾಯಲ್ ಆಗಿರ್ತಾರಲ್ಲ ಕೆಲವರು. ಇರ್ತಾರಪ್ಪ, ಅಂದ್ರ ಅವ್ರ ಮದುವೆಗೆ ಅವ್ರಿಗೆ ಗ್ಯಾರಂಟಿ ಕೊಡಕ್ ಬರಲ್ಲ. ಲವ್ ಮಾಡಿದ್ವಿ 1 ವರ್ಷ ಆಟ ಮಾಡ್ಬೇಕು, ಆಮೇಲೆ ಓಡ್ಸ್ಕೊಂಡ್ ಹೋಗ್ಬೇಕಿಲ್ಲ ಅಂದ್ರೆ ಅದು ಬೇರೆಯವರಿಗೆ ಸ್ವತ್ತಾಗ್ಬಿಡ್ತೈತಿ. ಅವ್ರ ಮಾಡಿದ್ರೆ ಓಡ್ಸ್ಕೊಂಡ್ ಹೋಗ್ಬಿಡಕ್ ಅದ ಒಳ್ಳೆ ಕೆಲಸ. ನೀ ಇಷ್ಟ ಮಟ್ಟ ತಂದೆ ತಾಯಿ ಜೊತೆಗಿರ್ಬೇಕು, ಅವ್ರಿಗೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ಎಲ್ಲ ಹೇಳಿ, ಈಗ ಹುಡುಗಿಯರು ಲವ್ ಮಾಡಿದಟ್ಟಿಗೆ ಹುಡುಗಿ ಓಡಿಸ್ಕೊಂಡ್ ಹೋಗ್ಬಿಡಕ್ಕಂತ ಮನಿಗೆ ಕರ್ಕೊಂಬರ್ಬೇಕು. ಓಡಿಸ್ಕೊಂಡ್ ಅಂದ್ರೆ ಎತ್ಲಾಗಾರ ಹೋಗ್ಬಾರ್ದು, ಮನಿಗೆ ಕರ್ಕೊಂಬರ್ಬೇಕು. ಅಲ್ಲ, ತಂದೆ ತಾಯಿ ಗೌರವ ಏನ್ ಹಾಕಿಲ್ಲ ನೀವು ಓಡಿಸ್ಕೊಂಡು ಹೋದ್ರೆ. ಮತ್ತೆ ಲವ್ ಮಾಡ್ಬಾರ್ದು. ತಂದೆ ತಾಯಿ ಗೌರವ ಬಗ್ಗೆ ಯೋಚನೆ ಮಾಡ್ತಾನೆ ಅಂದ್ರೆ ಲವ್ ಮಾಡ್ಬಾರ್ದು. ನಾನ್ ಹೇಳೋದೇನಂದ್ರ, ಲವ್ ಮಾಡು, ತಂದೆ ತಾಯಿ ಮನೆಗೆ ಒಪ್ಪಿಸಿ ಲವ್ ಮಾಡು. ಬೇಡ, ಅವ್ರು ಒಪ್ಪಲ್ಲ. ನಾವ್ ಲವ್ ಮಾಡೋದು ಬೇಡ, ಒಪ್ಪಲ್ಲ. ಹಂಗಾಗಿ ಲವ್ ಮಾಡಕ್ ಹೋಗ್ಬಾರ್ದು. ಲವ್ ಮಾಡಿದ್ರೆ ಇತ್ಲ ಓಡ್ಬೇಕು, ರೆಡಿ ಇರ್ಬೇಕು. ಎಲ್ಲದಕ್ಕೆ ರೆಡಿ ಇದ್ರೆ ಲವ್ ಮಾಡ್ಬೇಕು. ಅಲ್ಲ ಮತ್ತೆ ಹೇಳ್ಯಾರ ಪಾಪಿಂದ ಸಿನಿಮಾ ನೋಡ್ರ, ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಜಗಕ್ಕೆ ಹೆದರ್ಬಾರ್ದು. ಹಂಗ ಲವ್ ಮಾಡಬಾರ್ದು, ಮಾಡಿದ್ರೆ ಅದಕ್ಕೆ ಹೆದರ್ಬಾರ್ದು. ಹೋಗ್ಬಿಡ್ಬೇಕು ಸುಮ್ಮ ಬರಂಗಿಲ್ಲ. ಈಗ ಹುಡುಗರು ಲಾಯಲ್ಲ, ಭಾಳ ಹುಡುಗಿಯರ್ ಲಾಯಲ್ಲ. ಹುಡುಗರ ಲಾಯಲ್, ಹುಡುಗರ ನಿಜವಾಗಿ ಪ್ರೀತಿ ಮಾಡೋದು. ಹುಡುಗಿಯರ ಒಬ್ಬರನ್ನ ಪ್ರೀತಿ ಮಾಡ್ತಾರಂತ ಹೇಳಕ್ ಬರೋದಿಲ್ಲ. ಒಬ್ಬರನ್ನ ಪ್ರೀತಿ ಮಾಡಲ್ಲ, ಹಂಗಾರ ಜೀವನದಾಗ ಒಬ್ಬರನ್ನ ಮಾಡಲ್ಲ ಅವ್ರು. ಹುಡುಗ್ರ ಹಂಗಲ್ಲ, ಒಂದ್ ಹುಡುಗನಿಂದ ಬಿದ್ದಂದ್ರ ಅವ್ರು ಆಯ್ಕೆ ಬೇಕಂತಂದ್ ಕಮಿಟ್ ಆಗ್ಬಿಡ್ತಾರ. ಇವ್ರು ಹುಡುಗಿಯರ್ ಹಂಗಲ್ಲ, ಹೋದ್ನ ಹೋಗ್ಲಿ ಬಿಡು ಆಪ್ಷನ್ ಇರ್ತೈತಿ. ಅಂದ್ರೆ ಒಬ್ಬನ ಪ್ರೀತಿ ಮಾಡಲ್ಲ ಅಂದ್ರೆ, ಒಬ್ಬನ ಪ್ರೀತಿ ಮಾಡಿದ್ರ ಮದುವೆಗಂತ ಇನ್ನೊಬ್ಬನ ಹಾಕಾರ ಅವ್ರು ಇಬ್ಬರನ್ನ ಪ್ರೀತಿ ಮಾಡ್ದಂಗ ಆತಲ್ಲ. ಇನ್ನು ಏನ್ ಎಕ್ಸಾಂಪಲ್ ಬೇಕು ಇದಕ್ಕೆ? ಅದ್ರಲ್ಲೂ ಈ ಜನ್ಜಿ ಕಿಡ್ಸ್ ಬಗ್ಗೆ ಏನ್ ಹೇಳ್ತಿ? ಲವ್ ವಿಚಾರವಾಗಿ ಜನ್ಜಿ ಕಿಡ್ಸ್ ಬಗ್ಗೆ ಏನ್ ಹೇಳ್ತಿ? ಜನ್ಜಿ ಕಿಡ್ಸ್ ಅಂದ್ರೆ ಗೊತ್ತಾ? ಇಲ್ಲಪ್ಪ, ಗೊತ್ತಿಲ್ಲ ನನಗೆ. 2K ಕಿಡ್ಸ್. 2000 ಇಸ್ವಿ ಮೇಲೆ ಹುಟ್ಟಿದವ್ರು ಜನ್ಜಿ ಕಿಡ್ಸ್ ಹತ್ರ. ಯಾರಾದ್ರ ಅಷ್ಟ. ಅವಾಗ ಅವಾಗ ಅಮರ ಪ್ರೇಮಿಗಳಿದ್ರು. ಈಗ ಮತ್ತೆ ಬಾಳ ಇದಾಗ್ಬಿಟ್ಟೈತಿ. ಅಮರ ಪ್ರೇಮಿಗಳು ಅವಾಗಿದ್ರು, ಇವಾಗ ಯಾವ ಪ್ರೇಮಿ? ಇವಾಗಲ್ಲಿ ಈಗ ಎಲ್ಲ ಬಿಟ್ಟೋಗ ಪ್ರೇಮಿಗಳದಾರ. ಬಿಟ್ಟೋಗ ಪ್ರೇಮಿ. ನಮಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಕಂತವಿ. ನಿನಗೂ ಎಕ್ಸ್ಪೀರಿಯನ್ಸ್ ಆಗೈತಲ್ಲ? ಎಲ್ಲ ಆಗ್ಯಾವಲ್ಲ, ಇವು ಆಗಿರೋ ಜಾಗ ಇವು. ನಮ್ ಮುದುಕ ಹಾಕ್ ಬಂದ್ರು ನಮಗೇನು ಇಲ್ಲ ನೋಡಿ. ನಾವು ಅನುಭವಿಸ್ಬಿಟ್ಟವಲ್ಲ ಈ ವಯಸ್ಸಿಗೆ ಎಲ್ಲ. ಏನಪ್ಪ ಇನ್ನೇನಲ್ಲ, ಮೀದಿ ಪಟ್ಟ ಏನು ಬೇಡ, ಸುಮ್ಮ ಎಲ್ಲ ದುಡ್ಕೊಂಡು ಫ್ಯಾಮಿಲಿ ಮನಿ ಸೆಟ್ ಮಾಡ್ಬೇಕಂತ ಅನ್ಕೊಂಡವಿ. ಈಗ ಏನು ಬೇಡ, ಇವೆಲ್ಲ ದುಡ್ದು ಫ್ಯಾಮಿಲಿ ಸೆಟ್ ಮಾಡಿ ಆಮೇಲೆ ಮನೆ ನೋಡಿದ್ರ ಮದುವೆ ಆದ್ರ. ಈಗ ಮತ್ತೆ ನೀನ್ ಜೊತೆಗೆ ಇರೋದ್ರ ಅವ್ರಿಗೇನು ಹೆಂಗ? ಅವ್ರಿಗೆ ಒಂದ್ ವೇಳೆ ಅವ್ರು ಲಾಯಲ್ ಆಗಿದ್ರಪ್ಪ, ಅದು ನಾನು ಫಸ್ಟ್ ಸೆಟಲ್ ಆಗ್ತೇನೆ. ನಾ ಸೆಟ್ಲ್ ಆಗಿ ಅವ್ರು ಸಿಂಗಲ್ ಆಗಿದ್ದಂದ್ರೆ ಈಗ ಹೋಗಿ ಕೇಳ್ತೇನೆ ಮನೆಗೆ. ಕೊಟ್ರೆ ಸಹಿ, ಬೇಡ ಅಂದ್ರೆ ನಾವು ನಮ್ಮ ಮನೆಗೆ ಹೋಗಿ ನಾವು ನೋಡಿ ಮದುವೆ ಹಾಕವಿ. ಹಂಗ ನಾವು ಫಸ್ಟ್ ಸೆಟ್ಲ್ ಹಾಕವಿ. ಅವ್ರ ಹೆಂಗ್ ಸೆಟ್ಲ್ ಅದ್ರ ನಾವು ಹಂಗ್ ಸೆಟ್ಲ್ ಆಗ್ಬೋದು. ಯಾರು ಸೆಟ್ಲ್ ಆಗ್ಯಾರ? ಈಗ ಹುಡುಗಿಯರ್ ಕಡೆ ಸೆಟ್ಲ್ ಅದ್ರ. ಸೆಟ್ಲ್ ಅವ್ರ ಏನ್ ಸೆಟ್ಲ್ ಆಗೋದು? ಕೈ ನೋಯಾಗದಿತ್ತು ನನಗೆ. ಅವ್ರ ಏನ್ ಸೆಟ್ಲ್ ಆಗೋದು ಹೇಳ? ಅವ್ರ ಏನ್ ಸೆಟ್ಲ್ ಆಗೋದು ಏನಂದ್ರೆ ಏನಲ್ಲ, ಅವ್ರನ್ನ ದುಡಿಯಾಕ ಕಳ್ಸೋದಲ್ಲ ಏನಲ್ಲ. ಅವ್ರನ್ನ ನಾವು ಸೆಟ್ಲ್ ಆಗ್ಬೇಕು ಫಸ್ಟ್, ಯಾಕಂದ್ರೆ ದುಡ್ಡು ಹಾಕಾರ ನಾವು. ಅವ್ರೇನು ಹೆಂಗಂದ್ರೆ ನೀನ್ ಅದ ಅವ್ರು ಸೆಟ್ಲ್ ಆಗ್ಯಾರ ಅಲ್ಲೇ ಅಂತಂದಿಲ್ಲ. ಅವ್ರೇನ್ ಸೆಟ್ಲ್ ಆಗಿರೋ ನೋಡ್ತಾರ ಅವರು. ಸೆಟ್ಲ್ ಆಗಿರೋದ ನೋಡೋಣ. ಮತ್ತೆ ಯಾರು ಬಂದ್ ಇಲ್ಲಿ ದುಡಿದು ನಾನು ಗಂಡನ ಮನೆ ಅಭಿವೃದ್ಧಿ ಮಾಡ್ಬೇಕನ್ನ ಹುಡುಗಿಯರು ಯಾರು ಇಲ್ಲ. ಅಭಿವೃದ್ಧಿ ಮಾಡ್ಬೇಕು, ದೊಡ್ಡ ಮಾತು ಯಾರು ಇಲ್ಲ. ಏನೇ ಬೇಕಾದ್ರೆ ಇದ್ದು ತಿಂದು ಹಾಳು ಮಾಡಿ ಹೋಗಾರ ಅದಾರ. ಈಗಿನ ಹಾಳು ಮಾಡಿ ಹೋಗಾರ ಅದಾರ. ಮತ್ತೆ ಅಂದ್ರೆ ಈಗ ಯಾರು ಗಂಡನ ಮನೆಗೆ ಬಂದು ನಾನು ದುಡಿಬೇಕು, ನನ್ನ ಗಂಡನ ಜೊತೆ ಸೇರ್ಕೊಂಡು ನಾವು ಮುಂಚೆನಾಗಿ ಬದುಕ್ಬೇಕು ಅಂತ ಅನ್ನೋರು ಯಾರಲ್ಲ. ಇದ್ದರಿಗೆ ಎಟ್ರಿಗೆ ಐತಿ, ಇನ್ನು ಎಷ್ಟು ದುಡ್ದಿ ಆಟ್ರಾಗ ಉಂಡು ಮಕ್ಕನ ಅನ್ನೋ ಲೆಕ್ಕದಾರ ಅದಾರ. ಆಟ್ರಾಗ ಉಂಡು ಮಕ್ಕನ ಲೆಕ್ಕದಾಗ ಅದಾರ ಅನ್ನೋ ಕಂಡೀಷನ್. ಮತ್ತೆ ಅದ್ರಾಗ ಮತ್ತೆ ಬಂಗಾರ, ಸೀರೆ ಇವು ಮತ್ತೆ ಇವು ಒಣ ಹೊಡ್ತಾ ಎಕ್ಸ್ಟ್ರಾ ಕಮ್ಮಿ ಅಂದ್ರೆ ಒಂದು 30,000 ಸ್ಯಾಲ್ರಿ ಇದ್ರೆ ಈಗಿನ ಜೀವನದಾಗ ಚೆನ್ನಾಗ ಇಲ್ಲ ಮಾಡ್ಬೇಕ ಅಂತ. ಇಲ್ಲಾಂದ್ರೆ ನಮ್ಮ ಸಿಚುವೇಶನ್ ಮೀನ್ಸ್
ಪರಿಸ್ಥಿತಿ ಅನುಗುಣವಾಗಿರ್ತಕ್ಕಂಥ ಬಡವ್ರ ಹುಡುಗಿಯರ್ ಮದುವೆ ಆಗ್ಬೇಕು, ಅರ್ಥ ಮಾಡ್ಕ್ಯಾನ ಅಂತಾರ. ಪರಿಸ್ಥಿತಿಗೆ ಅನುಗುಣವಾಗಿರುವಂತ ಬಡವರು ಈಗ ಬಡವ್ರ ಹುಡುಗಿಯರ್ ಮದುವೆ ಆದ್ರೆ ಅವ್ರ ಮನ್ಯಾಗ ಅಂತವ್ ಏನು ಅನುಭವಿಸಿರಲ್ಲ. ಇಲ್ಲಿ ನಾವು ಅಲ್ಲಿ ಬೇಡ 500 ರೂಪಾಯಿ ಸೀರೆ ಅಂದ್ರೆ ನಾವು ಇಲ್ಲಿ 1000 ರೂಪಾಯಿ ಸೀರೆ ಅಂದ್ರೆ ಅದಕ್ಕೆ ಖುಷಿಯಾಗಿ ಬಿಡು ನನ್ ಗೊಂಡ ಒಳ್ಳೆ ನನ್ನ ಭಾವನೆನಾರ ಬರ್ತೈತಿ. ಈ ಸಿಟಿ ಹುಡುಗಿಯರ್ ಮದುವೆ ಆದ್ವಿ, ಇವೆಲ್ಲ ನಾವು 1000 ತಂದ್ರೆ ಅವೆಲ್ಲ 2000 ದುಡ್ಡು ಬಂದಿರ್ತು. ಇದು ಯಾವಾಗ ಬೇಕು ಇಲ್ಲ ಅಂತಂದು ಮಕ್ಕ ಹೋಗೋದು ಹೋಗ್ಬಿಡೋರು ಇರ್ತಾರೆ. ಹಂಗಾಗಿ ಈ ಸಿಟಿ ಹುಡುಗಿಯರ್ನ ಮದುವೆ ಆಗ್ಬಾರ್ದು. ಈಗೆಲ್ಲ ಹುಡುಗಿಯರು ಸೆಟ್ಲ್ ಆಗಿರೋದನ್ನ ನೋಡ್ತಾರೆ. 100% ಸೆಟ್ಲ್ ಆಗಿರೋದನ್ನ ನೋಡೋದು ಅವರು. ಮತ್ತು ಈಗ ನಾವು ಬಂದು ಸೆಟ್ಲ್ ಮಾಡಿ ಇದು ಹಾಕನ್ನ ಲೆಕ್ಕದಾರೆ ಯಾರು ಇಲ್ಲ ಈಗಿನ ಇದ್ರಾಗ. ಹಂಗಾಗಿ ನಾವು ಮನ್ಯಾಗ ಬಡವ್ರನ್ನ ಹುಡುಗಿಯರು ನೋಡಂತ ಹೇಳ್ಬೇಕು. ಬಡವ್ರನ್ನ ನೋಡಿ ಮದುವೆ ಆಗಿ ಬೆಟ್ರ್. ಅಂದ್ರೆ ಇಲ್ಲಿ ನಮ್ಮ ಮನೆಗೆ ಬಂದ್ಮ್ಯಾಗ ಸುಖ ಭಾಳ ಸಿಗ್ಬೇಕು ಅವ್ರಿಗೆ, ಸುಖ ಅನುಭವಿಸ್ಬೇಕು ಅವ್ರು, ಚೆನ್ನಾಗಿರ್ಬೇಕು. ಅಲ್ಲಿ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು ಅವ್ರಿಗೆ. ಇಲ್ಲೇ ಇರ್ಬೇಕು. ತವ್ರ ಮನೆಗೆ ಹೋದ್ರೆ ಇಲ್ಲೇನೈತಿ ನಾನು ಊರಿಗೆ ಹೋಗ್ಬಿಡ್ತೀನಿ, ನಮ್ಮ ಮನೆಗೆ ಹೋಗ್ತಾನೆ ಅನ್ನೋ ಇದು ಇರ್ಬೇಕು. ಅಲ್ಲಿ ಒಂದು ಊಟದಾಗಲಿ ಬಟ್ಟೆಗಾಗಲಿ ಎದ್ರಾಗಲಿ ಹಂಗಿರ್ಬೇಕು. ಈಗ ಕೆಲವರು ಅವ್ರಿಗೆ ಸ್ಯಾಟಿಸ್ಫೈನೇ ಆಗಲ್ಲ. ಮನ್ಯಾಗ ಎಂತ ಪರಿಸ್ಥಿತಿನಾರ ಇರ್ಲಪ್ಪ, ಅವ್ರ ಮನ್ಯಾಗ ನನ್ನ ಮನೆಗೆ ಎಂತ ಪರಿಸ್ಥಿತಿ ಇರಲಿ, ನಾನು ಬೇರೆ ಮನೆಗೆ ಹೋಗ್ತಾನಲ್ಲ ಅಲ್ಲಿ ಚೆನ್ನಾಗಿರ್ಬೇಕು. ಹಂಗಂದ್ರೆ ಹೆಂಗಪ್ಪ? ಹಂಗಿರ್ತಾರಲ್ಲ ಜನಕ್ಕೆ, ಅವ್ರಿಗೇನು ಹೇಳ್ತಿ? ಅವ್ರಿಗೆ ಏನು ಹೇಳಲ್ಲ, ಅವ್ರನ್ನ ಅಂತಾರ ಮದುವೆ ಆಗ್ಬಾರ್ದು ಸುಮ್ಮ. ಅವ್ರ ಬೇಡ ಅವ್ರು. ನನ್ನ ಮನೆ ಪರಿಸ್ಥಿತಿ ಏನಾದ್ರೂ ಈಗ ನಾವು ಅವ್ರನ್ನ ಮದುವೆ ಹಾಕೋಣ ಮುಂಚೆ ಆ ರೀತಿ ನೋಡೇವಿ ಅಂದ್ರೆ ಬೇಡ ಅವ್ರು ಬಂದ್ ಮತ್ತೆ ಇಲ್ಲಿ ಬಂದು ಮದುವೆ ಮತ್ತೆ ಮನೆ ಹೊಡೆಯ ಪ್ಲಾನ್ ಅವರು. ಬೇಡ ಈ ಮನಿನ ಬೇಡ, ನಾವು ಬೇರೆ ಹೋಗ್ಬಿಡೋಣ ಹಂಗಾರ. ಮತ್ತೆ ಅವ್ರು ಈಗ ಬಂದ್ 3 ತಿಂಗಳಾಗಿರ್ತೈತಿ, ಅವ್ರಿಗೋಸ್ಕರ ತಂದೆ ತಾಯಿ ನಿದ್ರಕ್ಕೆ ಇಲ್ಲ ಅಂದ್ರೆ ಈಗ ಬಿಡ್ತಾಳ, ಇಲ್ಲ ಅಂದ್ರೆ ತಂದೆ ತಾಯಿ ಬಿಡ್ಬೇಕಾಗೈತಿ. ಅದಕ್ಕೆ ನಮ್ದು ಒಂಥರ ಹುಡ್ರ ಪರಿಸ್ಥಿತಿ ಐತಲ್ಲ ಭಾಳ. ಈ ನಡ ನೀರ ನಿಂತಂಗೆ ಇತ್ಲಾಗ ಹೋಗಿ ಬರಲ್ಲ ಅತ್ಲಾಗ ಹೋಗಿ ಬರಲ್ಲ. ಭಾಳ ಗಂಭೀರ ಪರಿಸ್ಥಿತಿ ಅಂದ್ರೆ ನಮ್ದು. ಎಲ್ಲಾರು ಹೇಳಿದ್ದು ಮಾತು ಕೇಳೋ ಗಂಡು ಮಕ್ಳಾಗಿ ಹುಟ್ಟಿದ ತಪ್ಪ ಬಿಡೋದು ಹಿಂಗ ಅನಿಸ್ತಾಗ. ಗಂಡು ಮಕ್ಳಾಗಿ ಹುಟ್ಟಿರೋದ ತಪ್ಪು. ಈ ಹೆಣ್ಣು ಮಕ್ಳಾಗಿ ಹುಟ್ಟಿದ್ರತ್ಲಾಗ ದುಡ್ದು ಹಾಕ್ತಾರ ತಂದೆ ತಾಯಿ, ಕೊಟ್ಟು ಮನೆಗೆ ಮದುವೆ ಹೋಗಿ ಮತ್ತೆ ನಾವು ಹೇಳ್ದಂಗೆ ಕಂಡೀಷನ್ ಹಾಕಿ ಗಂಡನ ಹೆಂಗೆ ಬೇಕು ಹಂಗಾಗಿ ಇಟ್ಕೊಂಡು ಇರ್ಬೋದಲ್ಲ. ಹುಡುಗಿಯರಾಗಿ ಹುಟ್ಟೋದು ಬೆಸ್ಟ್. ಇನ್ನೇನು ಅಂದ್ರೆ ಆದ್ರೆ ಹುಡುಗರಾಗಿ ಹುಟ್ಟೋದೇ ಬೆಸ್ಟ್. ಇನ್ನು ನಮಗೆ ಯಾರು ಏನು ಇದು ಮಾಡೋದಲ್ಲ, ಅಷ್ಟು ಸ್ವತಂತ್ರವಾಗಿರ್ತವೆ, ಫ್ರೀಡಮ್ ಆಗಿರ್ತವೆ. ರಾತ್ರಿ 12 ಗಂಟೆ ಮನೆಗೆ ಬಂದರೆ ಯಾರಿಗೆ ಕೇಳಲ್ಲ. ಎಕ್ಸಸೈಸ್ ಮಾಡಕ್ಕಂತ ಬಂದ್ವಿ. ಎಕ್ಸಸೈಸ್ ಮಾಡಕ್ಕಂತ ಆಗಲಿಲ್ಲ, ಯಾಕಂದ್ರೆ ಮೋಟಿವೇಶನ್ ಸ್ಪೀಕರ್ ಸಿಕ್ಕು ಒಂದು 3.5 ಕಿಲೋಮೀಟರ್ ಆಗ್ತೈತಲ್ಲ. ಮಾತಾಡಿಕೆ ಅಂತ ಗೊತ್ತಿಲ್ಲ, 3 ಕಿಲೋಮೀಟರ್ 3.5 ಕಿಲೋಮೀಟರ್ ಆಗ್ತೈತೆ. 3.5 ಆಕತಿ, 3 ಕಿಲೋಮೀಟರ್ ಆಗ್ತೈತೆ. ಅಲ್ಲಿವರೆಗೂ ಸುಮ್ಮನೆ ಮೋಟಿವೇಶನ್ ಸ್ಪೀಕ್ ಕೊಟ್ಕಂತ ನಿಮಗೆಲ್ಲ ನಮಗೆ ಗೊತ್ತಿಲ್ಲಂಗೆ ನಾವು ಹೋಗ್ಬಿಟ್ವಿ. ಹಂಗೆ ಹೋಗ್ಬಿಟ್ವಿ. ಉಳಿದ ಎಕ್ಸಸೈಸ್ನ ಮನೆಗೂ ಕಂಪ್ಲೀಟ್ ಮಾಡ್ತೀನಿ. ವಿಡಿಯೋ ಮಾತ್ರ ಮಸ್ತಿದೆ, ಕಂಟಿನ್ಯೂ ನೋಡ್ರಿ. ಪಾರ್ಟ್ 1 ಪಾರ್ಟ್ 2 2 ಭಾಗದಾಗ ಬರ್ತೈತಿ, ನೋಡ್ರಿ. ಎಂಜಾಯ್ ಮಾಡಿರಿ, ತಿಳ್ಕರಿ, ಸ್ವಲ್ಪ ಎಂಜಾಯ್ ಮಾಡಿ. ಮೋಟಿವೇಶನ್ ಸ್ಪೀಚ್ ಮಾಡ್ಯಾರ, ಅರ್ಥ ಮಾಡ್ಕೊಳ್ರಿ. ಸಿಗೋಣ ಹಿಂದೇನ್ರ ಮತ್ತೆ ಸಿಗೋಣ, ಬಾಯ್ ಅಷ್ಟೇ.